ಗುಮಾಸ್ತವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯೋ, ನೀವು ನಮಗೋಸ್ಕರ ಮಧ್ಯರಾತ್ರಿ ಬಂದಿದ್ದೀರಾ. ಈ ದಡ್ಡಿ ನಿಮ್ಮನ್ನು ಹೊಡೆದ್ಬಿಟ್ಲು. ಅದಕ್ಕೆ ಪ್ರತಿಫಲ ಅನುಭವಿಸೋ ಹಾಗೆ ಮಾಡ್ತೀವಿ. ನೀವು ನಿಶ್ಚಿಂತೆಯಿಂದ ಇರಿ. ನೀವಿನ್ ಹೊರಡಿ. ಅಯ್ಯೋ ದೊಡ್ಡಮ್ಮವ್ರೆ, ಅದಕ್ಕೆ ಎಲ್ರು ನಿಮ್ದು ವಿಶಾಲ ಹೃದಯ ಅಂತ ಅನ್ನೋದು. ಅದು ಪಾಪ ಚಿಕ್ಕಮ್ಮವ್ರು, ವಯಸ್ಸಲ್ಲಿ ಚಿಕ್ಕವರು, ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ, ಬೈಬೇಡಿ. ಅಯ್ಯೋ, ಆವತ್ತು ರಕ್ಷಣಾ ರೇಖೆ ದಾಟಿದ್ರು ಅಲ್ವಾ, ಅದಕ್ಕೆ ಏನಾದ್ರೂ ದುಷ್ಟಶಕ್ತಿ ಆವರಿಸಿರ್ಬೇಕು. ದೆವ್ವ ಏನಾದ್ರೂ ಹಿಡ್ದಿದ್ರೆ ಹೀಗೆ ಆಡ್ತಾರೆ. ಹೋಗ್ಬರ್ತೀನಿ ಅಮ್ಮ. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಅದೇನೇ ನಡೆದಿರ್ಲಿ, ಅವ್ರನ್ನ ಹೇಗ್ ಹೊಡಿತಾಳೆ? ನಿನ್ ತವ್ರ ಮನೆಯವರು ಕಲ್ಸ್ಕೊಟ್ಟಿರೋ ಸಂಸ್ಕಾರ ಇದೇನಾ? ನಿಮ್ಮಪ್ಪ ಕೀರ್ತನೆಗಳನ್ನ ಭಜನೆಗಳನ್ನ ಹಾಡ್ತಾನೆ ಅಲ್ವಾ? ಮತ್ತೆ ಈಗ ಹೊಡೆಯೋದನ್ನ ಎಲ್ಲಿಂದ ಕಲ್ತ್ಕೊಂಡೆ? ಅಯ್ಯೋ ಯಪ್ಪ, ನಾವು ಸಕ್ಕುಯಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಯಾರ ಮೇಲಾದ್ರೂ ದೆವ್ವ ದಾಳಿ ಮಾಡಿದ್ರೆ ಅವ್ರು ಅದನ್ನ ಹೊಡಿದ ಇನ್ನೇನು ಮುದ್ದು ಮಾಡ್ತಾರ? ನಿಗೋ, ನಿನ್ ಚಿಕ್ಕಪ್ಪ ದೊಡ್ಡವರು, ಅವರು ಮರ್ಯಾದೆ ಕೊಡು. ಇವಳನ್ನ ವಹಿಸ್ಕೊಂಡ್ ಮಾತಾಡಿ ನೀನು ದಡ್ಡನ್ ತರ ಆಡ್ತಿದ್ಯಾ. ಮೈದ್ನವ್ರೆ, ನೀವೇನ್ ಗಾಬರಿ ಆಗ್ಬೇಡಿ. ಇವಳ ಕಥೆ ನಾನ್ ನೋಡ್ಕೋತೀನಿ. ಮತ್ತೆ ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡದೆ ಇರೋ ಹಾಗೆ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ರೀತಿ ನಾನು ಅವಳಿಗೆ ಶಿಕ್ಷೆ ಕೊಡ್ತೀನಿ. ಇರೇ, ನಿನ್ ಕೈ ಕಾಲ್ ಕಟ್ಟಿ ನಿನ್ನ ನೀರಿನ ತೊಟ್ಟಿಗೆ ಬಿಸಾಕ್ತೀನಿ. ಅಯ್ಯೋ ಬೇಡ ಬೇಡ ಅತ್ತೆ, ಇನ್ನೇನು ಮಾತಾಡ್ಬೇಡ, ನಡಿಯೇ. ಇನ್ನು ಸಾಕ್ ನಿಲ್ಸಿ. ದಿನ ಇದೇ ರಾದಂತ ಬೇಸತ್ ಹೋಗಿದೆ. ಇನ್ನು ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ದಿನಕ್ಕೊಂದು ಹೊಸ ವಿವಾದ, ಹೊಸ ಜಗಳ. ಇದು ಕೊನೆನೇ ಇಲ್ಲ. ಸಕ್ಕು, ನೀನು ನಿನ್ ಬಟ್ಟೆಗಳನ್ನ ಜೋಡಿಸ್ಕೊಂಡು ಸಿದ್ಧವಾಗಿರೋ. ನಾಳೆನೆ ನಿನ್ನನ್ನ ಕರ್ಕೊಂಡು ಹೋಗಿ ನಿಮ್ ತವ್ರ ಮನೆಗೆ ಬಿಟ್ಟು ಬರ್ತೀನಿ. ನಿನಗೂ ವಿಮುಕ್ತಿ ಸಿಗುತ್ತೆ, ನಮಗೂ ವಿಮುಕ್ತಿ ಸಿಗುತ್ತೆ. ಭಲೆ ದಿಗು ಭಲೆ. ಈಗ ನೀನು ನನ್ನ ಮಗ ಅನಿಸ್ಕೊಂಡೆ ಕಣೋ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡೆ. ಸಕ್ಕು ಅವತ್ತು ರಕ್ಷಣಾ ರೇಖೆ ದಾಟದ್ಲಲ್ವಾ, ಅವತ್ತಿಂದಾನೆ ಈ ಮನೆಯಲ್ಲಿ ದಿನ ಏನಾದ್ರೂ ಒಂದು ಜಗಳ ಆಗ್ತಾನೆ ಇದೆ. ಈ ಜಗಳಗಳಿಗೆಲ್ಲ ಕಾರಣ ಖಂಡಿತ ಆ ದುಷ್ಟಶಕ್ತಿನೇ. ಹೇಳಿದ್ದಕ್ಕೆಲ್ಲ ಹೂ ಅಂತಿದ್ದೀರಲ್ರಿ. ಹೌದು, ಇಷ್ಟೊತ್ತಲ್ಲೇನ್ ಹೀಗೆ ಓಡಾಡ್ತಿದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೀನಿ ವತ್ಸಲ. ಈ ಮಧ್ಯ ನಾನು ಜೂಜಾಡುವಾಗ ನಾನು ಮನ್ಸಲ್ಲಿ ಯಾವ ಸಂಖ್ಯೆ ಅನ್ಕೋತೀನೋ ಅದೇ ಸಂಖ್ಯೆ ಬೀಳ್ತಿದೆ. ಆದ್ರೆ ಸಕ್ಕು ವಿಷಯದಲ್ಲಿ ಮಾತ್ರ ನನ್ನ ಲೆಕ್ಕಾಚಾರ ತಲೆ ಕೆಳಗಾಗ್ತಿದೆ. ಏನ್ರಿ ಅದು? ಹೇಳ್ತೀನಿ. ಆ ಗುಮಾಸ್ತ ದಾಮು ಮೇಲ್ನೋಟಕ್ಕೆ ಕಾಣಿಸುವಷ್ಟು ಒಳ್ಳೆಯವನಲ್ಲ. ನರಿಗಿಂತ ಮೋಸಗಾರ, ಕುತಂತ್ರಿ, ದುಷ್ಟ ಅವನು. ಬಾಬಾ ಅವರು ಅವನಿಗೆ ನಿಜವಾಗ್ಲೂ ಆಜ್ಞೆ ಮಾಡಿರಬಹುದು. ಆದ್ರೆ ಅವನಿಲ್ಲಿಗೆ ಬಂದು ಏನೋ ಹೊಸ ಆಟನ ಆಡಿದಾನೆ. ಅಂದ್ರೆ ನಿಜವಾಗ್ಲೂ ದೆವ್ವ ಇಲ್ಲ ಅಂತಾನಾ? ಇದು ಒಳ್ಳೆ ವಿಷಯನೇ. ಏನೇ ವತ್ಸಲ, ದೆವ್ವ ಇಲ್ಲ ಅಂದ ಮಾತ್ರಕ್ಕೆ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡ್ತೀಯಾ? ಏನ ಮೇಲೆ ಏನ್ರಿ? ಸಕ್ಕು ಏನ್ ಹೇಳ್ತಿದ್ದಾಳೆ? ದಾಮು ಮುಖಕ್ಕೇನೋ ಹಾಕೊಂಡು ಭಯ ಪಡಿಸ್ದ ಅಂತ. ಮತ್ತೆ ದಾಮು ಆ ರೀತಿ ಮಾಡೋದಕ್ಕೆ ಕಾರಣ ಏನು? ನಿಜವಾಗ್ಲೂ ಬಾಬಾ ಅವರೇ ಆ ರೀತಿ ಭಯ ಪಡಿಸು ಅಂತ ಹೇಳಿದ್ರೆ ಬಾಬಾ ಅವರ ಮನ್ಸಲ್ಲಿರೋ ಉದ್ದೇಶ ಆದ್ರೂ ಏನು? ಇವೆಲ್ಲ ಉತ್ತರ ಸಿಗದೆ ಇರೋ ಪ್ರಶ್ನೆಗಳು ಅಲ್ವಾ? ನೀವ್ ಇದಕ್ಕೆಲ್ಲ ಉತ್ತರ ಕಂಡು ಹಿಡಿದು ಆ ಹೆಮ್ಮಾರಿಗೆ ಹೇಳ್ತೀರಾ ಏನೋ? ಬಾಬಾ ಅವ್ರ ವಿರುದ್ಧವಾಗಿ ನೀವೊಂದ್ ಸಣ್ಣ ವಿಚಾರ ಹೇಳಿದ್ರು ಅವಳು ಕೇಳೋದೇ ಇಲ್ಲ. ಹೌದು, ನೀನ್ ಹೇಳಿದ್ದು ನಿಜಾನೇ. ಆದ್ರೆ ಈ ಗುಮಾಸ್ತ ದಾಮು ಮೇಲೆ ಒಂದು ಕಣ್ಣಿಡೋದು ತುಂಬಾನೇ ಒಳ್ಳೇದು. ಪಾಂಡುರಂಗ, ನಾನ್ ಬೇರೆಯವ್ರಿಗೆ ತೊಂದರೆ ಆಗೋ ಹಾಗೆ ನಡ್ಕೋತೀನ? ಹಾಗ್ ಮಾಡಲ್ಲ ಅಲ್ವಾ? ನಿನಗ್ ಗೊತ್ತಲ್ವಾ ನನ್ ಬಗ್ಗೆ? ಆ ದೆವ್ವದ ಮುಖವಾಡ ಈಗ ಎಲ್ಲಿದೆ? ಅದನ್ನ ಗುಮಾಸ್ತ ಅವರು ತಿನ್ಬಿಟ್ಟಿರ್ತಾರೆ. ಹೌದು ಪಾಂಡುರಂಗ, ದಾಮು ಮಾಮ ಹಾಕೊಂಡಿದ್ದ ದೆವ್ವದ ಮುಖವಾಡ ಏನಾಯ್ತು? ಒಂದ್ ವೇಳೆ ಅದ್ ಸಿಕ್ಕಿದ್ರೆ ಖಂಡಿತ ಅವ್ರಿಗೆ ನನ್ ಮೇಲೆ ನಂಬಿಕೆ ಬರುತ್ತೆ.
ಕೊನೆದಾಗಿ ದಾಮು ಮಾಮ ಎಲ್ಲಿಂದ ಹೊರಗೆ ಬಂದ್ರು? ಎಲ್ರೂ ಬಂದಾಗ ಅವ್ರ ಮುಖದಲ್ಲಿ ಅದಿರ್ಲಿಲ್ಲ. ಅಲ್ಲಿವರೆಗೂ ಅವ್ರ ಮುಖದ ಮೇಲೆ ಹಾಕೊಂಡಿದ್ ಮುಖವಾಡ ಏನಾಯ್ತು? ಬಾವಿ ಸುತ್ತಮುತ್ತನೇ ಎಲ್ಲೋ ಇರಬೇಕು. ಏನೇ ಮತ್ತೇನಾದ್ರೂ ನಿನಗೆ ದೆವ್ವ ಕಾಣಿಸ್ತಾ? ಸುಮ್ನೆ ನನ್ನನ್ ಯಾಕೆ ಭಯ ಪಡಿಸ್ತಿದ್ಯಾ? ನಾನ್ ಓಡಕ್ಕಾಗಲ್ಲ, ನನ್ ಗುಂಡ್ಗೆನೆ ನಿಂತು ಹೋಗುತ್ತೆ. ನನ್ಗರ್ಥ ಆಯ್ತು, ಬೇಕು ಅಂತಾನೆ ಕಿರ್ಸ್ದೆ ಅಲ್ಲ. ಇರು, ನಿನ್ ಬಗ್ಗೆ ಅಕ್ಕನ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಚಿಕ್ಕತ್ತೆಗೆ ಹೇಳೋದು ಒಳ್ಳೇದಲ್ಲ. ಇವರು ಅತ್ತೆಗೆ ಹೇಳ್ಬಿಡ್ತಾರೆ. ಇವ್ರ್ಯಾರು ಈ ವಿಷಯನ ನನ್ನ ಗಂಡನಿಗೆ ಹೇಳಲ್ಲ. ಏಯ್ ದಡ್ಡಿ, ನಾನ್ ಓಡೋ ಹಾಗ್ ಮಾಡಿ ನೀನ್ ನಿಂತ ಜಾಗದಲ್ಲಿ ವಿಗ್ರಹ ತರ ನಿಂತ್ಕೊಂಡಿದ್ಯಲ್ಲ, ಬೇಕು ಅಂತಾನೆ ಕಿರ್ಚ್ದೆ ಅಲ್ವಾ? ಯಾಕಿಂತ ಹುಚ್ಚು ಕೆಲ್ಸ ಮಾಡ್ತಿದ್ಯಾ? ಇವತ್ತು ತವ್ರ ಮನೆಗೆ ಹೋಗ್ಬೇಕಲ್ವಾ? ಬೇಗ ಕೆಲ್ಸ ಮುಗ್ಸು. ಈಗ ಬಾವಿಲಿರೋದನ್ನ ನಾನ್ ಮೇಲ್ ಹೇಗಿತ್ತೋದು? ಏನೇ ಬಾವಿಗೆ ಹಾರಿ ಸಾಯ್ತೀಯಾ ಏನೋ? ಆ ದುಷ್ಟ ಶಕ್ತಿಗಳ ಕೋಣೆಗೆ ಭಯಪಟ್ಟು ಹಿತ್ತಲಿಗೆ ಬರೋದಿಕ್ಕೆ ನಡುತ್ತಾ ಇದ್ದೀನಿ.